ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀಟ್ ರೀ ಎಕ್ಸಾಮ್ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬಾ ಜನ ಹೇಳ್ತಿದ್ರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ನೀಟ್ನ ಒಂದು ರಿಸಲ್ಟ್ ಬರುತ್ತಾ ಅಂತಾನು ತಿಳಿಸ್ಕೊಡ್ತೀನಿ. ಮತ್ತೆ ಆಪ್ಷನ್ ಎಂಟ್ರಿ, ಕೌನ್ಸೆಲಿಂಗ್ ಪ್ರತಿ ಒಂದನ್ನು ಕೂಡ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನೀಟ್ನ ಒಂದು ರೀ ಎಕ್ಸಾಮ್ ಎಲ್ಲರೂ ಕೂಡ ಚೆನ್ನಾಗಿ ಬರ್ದಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಎಲ್ಲರಿಗೂ ಕೂಡ ಒಂದು ಒಳ್ಳೆ ರ್ಯಾಂಕ್ ಸಿಗ್ಲಿ. ಸೊ ನೀವೇನ ನೀಟ್ ರೀ ಎಕ್ಸಾಮ್ನ ಒಂದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ಈ ವಾರದಲ್ಲಿ ರಿಸಲ್ಟ್ ಬರುತ್ತಾ ಅಂದರೆ ಸೊ ಡೌಟೇನೆ ಈ ವಾರದಲ್ಲಿ ಬರೋದು. ನೆಕ್ಸ್ಟ್ ಮಂತ್ ತನಕನೂ ಕೂಡ ಪ್ರೋಸೆಸ್ ಹೋಗ್ಬಹುದು. ಏನಕ್ಕೆ ಅಂದರೆ ಈ ವೀಕಲ್ಲಿ ನಿಮಗೆ KCT ಒಂದು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಕ್ಲೋಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ 5 ದಿವಸ 6 ದಿವಸ ಎಲ್ಲ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು ತುಂಬ ಕಷ್ಟನೇ. ಸೊ ಹಾಗಾಗಿನೇ ಜುಲೈ ನಿಮಗೆ ಫಸ್ಟ್ ವೀಕಲ್ಲಿ ಆಗಬಹುದು ರಿಸಲ್ಟು. ಸೊ ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಈ ವೀಕು ಯಾವುದೇ ರಿಸಲ್ಟ್ ಇಲ್ಲ. ತುಂಬ ಜನ ಬಂದು ಈ ವೀಕ್ನಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಯಾವುದೇ ಒಂದು ಪ್ರೂಫ್ ಇಲ್ಲ ಅದಕ್ಕೆ. ಸೊ ಹಂಗಾಗಿನೇ ನನ್ನ ಪ್ರಕಾರ ಈ ವೀಕ್ನಲ್ಲಿ ಬರೋದು ಕಷ್ಟನೇ. ಓಕೆನಾ. ಸೊ ಇವಾಗ ನೀಟ್ನ ಒಂದು ಆಪ್ಷನ್ ಎಂಟ್ರಿ ಆಗಿರ್ಬೋದು ಮತ್ತು ಕೌನ್ಸೆಲಿಂಗ್ ಪ್ರೋಸೆಸ್ಸು ಕಂಬೈನ್ಡ್ ಆಗಿ ನಡೆಯುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ದೀರಾ. ಸೊ ಮೊದಲನೇದಾಗಿ ನೀಟ್ನ ಒಂದು ಕೌನ್ಸೆಲಿಂಗ್ ಬಂದ್ಬಿಟ್ಟು ಫಸ್ಟ್ ರೌಂಡಲ್ಲೇ ಕಂಬೈನ್ಡ್ ಆಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ತಲೆ ಕೆಡಿಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ನೀಟ್ ಕೌನ್ಸೆಲಿಂಗಿಗೆ ಇನ್ನು ತುಂಬ ಟೈಮ್ ಇದೆ. ಮತ್ತು KCTನ ಒಂದು ಕೌನ್ಸೆಲಿಂಗು ಕೂಡ ತುಂಬ ಟೈಮ್ ಇದೆ. KCT ಕೌನ್ಸೆಲಿಂಗ್ ಬೇಕು ಅಂತಲೇ ಕೂಡ ನಿಮಗೆ ಸ್ವಲ್ಪ ಮುಂದಕ್ಕೆ ಹಾಕ್ತಾರೆ. ಏನಕ್ಕೆ ಅಂದರೆ ನೀಟನ್ನು ಕೂಡ ಜೊತೆಗೆ ಬರಲಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿನೇ ಸೊ ಅದೊಂದು ಸ್ವಲ್ಪ ಡಿಲೇ ಆಗುತ್ತೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ನೀಟು ಮತ್ತು KCT ಬಂದುಬಿಟ್ಟು ಕಂಬೈನ್ಡ್ ಆಗೇನೆ ಕೌನ್ಸೆಲಿಂಗ್ ಮಾಡುತ್ತೆ. ಓಕೆನಾ. ಸೊ ರಿಸಲ್ಟ್ ಬಂದುಬಿಟ್ಟು ನನ್ನ ಪ್ರಕಾರ ನೆಕ್ಸ್ಟ್ ಮಂತ್ಗೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅನ್ಕೊತೀನಿ. ಈ ಮಂತ್ ಅಂತೂ ಇಂಪಾಸಿಬಲ್ ಬಿಡೋಕ್ಕೆ. ಇವಾಗ ತಾನೇ ಎಕ್ಸಾಮ್ ಮುಗಿದಿದೆ 21ನೇ ತಾರೀಕು. ಸೊ ಇವಾಗ 23ನೇ ತಾರೀಕು. ಸೊ ಎಲ್ಲರದು ಕೂಡ ವ್ಯಾಲ್ಯೂಯೇಷನ್ ಆಗಿ ಎಲ್ಲ ಮುಗಿಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆಲ್ಲ ಪ್ರೋಸೆಸ್ಸು. ಸೊ ಹಂಗೆ 3 ದಿನ ಮುಗಿದ್ರೆ ಮತ್ತೆ ಸಂಡೇ ಸ್ಯಾಟರ್ಡೆ ಆಗ್ಬಿಡುತ್ತಲ್ವ. ಸೊ ಹಂಗಾಗಿನೇ ಅದಾದಮೇಲೆ ನೆಕ್ಸ್ಟ್ ಮಂತ್ ನಿಮಗೆ ಪ್ರೋಸೆಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.